ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಅವರ ಸ್ಕ್ಯಾಂಡಲ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಅದು ಎಲ್ಲೋ ಒಂದು ಕಡೆ JDS ಪಕ್ಷಕ್ಕೆ ಬಹಳಷ್ಟು ಒಂದು ಮುಳುವಾಯ್ತಾ? ಯಾವ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣನಿಗೆ MP ಸೀಟ್ನ ಕೊಡಬೇಡಿ ಅಂತಕ್ಕಂಥದ್ದು ಹೈಕಮಾಂಡ್. ಡಾಕ್ಟರ್ ಮಂಜುನಾಥರವರಿಗೆ ಹಾಸನದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಮನಸ್ಸಲ್ಲಿತ್ತು. ಅವರೇನು ಬೆಂಗಳೂರು ಗ್ರಾಮಾಂತರ ಇರಲಿಲ್ಲ. ನನಗೆ ಸ್ವಲ್ಪ ನಾಲೆಡ್ಜಲ್ಲಿ ದೇವೇಗೌಡರು ಇಂಟರ್ಫಿಯರೆನ್ಸ್ ಆಗಿ ಇಲ್ಲ ಮೊಮ್ಮಗನ ಅಲ್ಲೇ ಕೊಡಬೇಕು, ನಾನು ಎಲ್ಲಿ ಗೆಲ್ಲಿಸ್ತೀನಿ ಅಂತಕ್ಕಂಥದ್ದು. ಮೊಮ್ಮಗ ಏನು ಮಾಡ್ತಾನೆ, ಇದೆಲ್ಲ ಮಾಡವನೆ, ಅನಾಹುತ ಮಾಡವನೆ ಅಂತ ಇಡೀ ಹಾಸನಕ್ಕೆ ಗೊತ್ತಿತ್ತು. ನಾನು ಉಸ್ತುವಾರಿಯಾಗಿ ನಾನೇ ಹಾಸನಕ್ಕೆ ಹೋದಂಥ ಸಂದರ್ಭದಲ್ಲಿ ಹೇಳುತ್ತಲೇ ಇದ್ರು, ಹೆಣ್ಣು ಮಕ್ಕಳದ್ದು ಈ ಥರ ಮಾಡವ್ರೆ, ಈ ಥರ ಆಗಿದೆ, ಬಟ್ ಭಯ ಪಡ್ತಿದ್ದಾರೆ, ಇವ್ರ ಎಂಟೈರ್ ಫ್ಯಾಮಿಲಿ ದೌರ್ಜನ್ಯ ಅಷ್ಟಿದೆ ಅಂತಕ್ಕಂಥದ್ದಿತ್ತು. ಅಷ್ಟಿದ್ದಾಗ ಇವರು ಅವನಿಗೆ ಟಿಕೆಟ್ನ ಕೊಡಬಾರ್ದಾಗಿತ್ತು. ಇವರೇ ಕೊಡಿಸಿದ್ದು, ಇವರೇನೆ ಪ್ರಚಾರಕ್ಕೂ ಇವರೇ ಹೋದರು. ಜನ ಏನು ಮಾಡೋರು, ಇದೆಲ್ಲ ಗೊತ್ತಾಗಿ ತಿರಸ್ಕಾರ ಮಾಡಿದ್ರು. ಸರ್, ಮೊನ್ನೆ ಸಿದ್ದರಾಮಯ್ಯನವರು ಮಾತನ್ನು ಹೇಳಿದರೆ, ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೀನಿ ಅಂತ ಮಾತನ್ನು ಹೇಳಿದ್ರು. ನಿವೃತ್ತಿ ಆಗ್ತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇಲ್ಲ, ಆ ಥರ ಅಲ್ಲ. ಅವ್ರದ್ದು ಇಂಟೆನ್ಷನ್ ಏನು ಅಂದರೆ, ಹೋದ ಸಾರಿ ಅವರು ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದರು. ನಾವೆಲ್ಲ ಕೂಡ ಅವ್ರ ಮೇಲೆ ಪ್ರೆಸರ್ ಹಾಕಿದ್ದು, ನೀವು ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳಬೇಡಿ, ಈ ಸಾರಿ ನಿಂತು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ನೀವು. ಶಿವಕುಮಾರ್ ಇವರಿಬ್ಬರು ಕಾಂಬಿನೇಷನ್ ಮೇಲೆ ಥ್ರೂಟ್ ಸ್ಟೇಟ್ ಓಡಾಡಿದ್ರು, ಎಲ್ಲ ಮಾಡಿದ್ರು, ತಂದರು. ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಿದ್ದಾರೆ. ಅವ್ರ ಮೈಂಡಲ್ಲಿ ನಾವು ಪರ್ಸನಲ್ಗೆ ಮಾತಾಡಿದ ಸಂದರ್ಭದಲ್ಲಿ ನಾನು ನನ್ನ ಜೀವನಕ್ಕೆ ಏನು ಬೇಕೋ ಅದನ್ನ ಮಾಡಿಕೊಂಡು ಆರೋಗ್ಯದ ಕಡೆನೂ ಗಮನ ಕೊಟ್ಕೊಂಡು ರಾಜಕೀಯನೂ ಮಾಡಿಕೊಂಡು ಇರಬೇಕು ಅಂತಕ್ಕಂಥದ್ದನ್ನು ನಾನು ಈ ಮುಖ್ಯಮಂತ್ರಿ ಆದಮೇಲೆ, ರಿಟೈರ್ಡ್ ಆದಮೇಲೆ ನಾನು ಅದನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಎಲ್ಲೋ ಒಂದು ಕಡೆ ನಮಗೂ ಹೇಳಿದರು. ಇಲ್ಲಿ ಆರೋಗ್ಯದ ಕಡೆ ಇಂಟ್ರೆಸ್ಟ್ ಕೊಡೋಕ್ಕಾಯ್ತಾ ಇಲ್ಲ, ವರ್ಕ್ ಲೋಡ್ ಜಾಸ್ತಿ ಆಗ್ತದೆ, ಆಮೇಲೆ ಸರಿಯಾದ ಟೈಮ್ಗೆ ಊಟ ಅಲ್ಲಿ ಮತ್ತೊಂದಲ್ಲಿ ಆಗೋದಿಲ್ಲ, ಅದನ್ನು ಒಂದು ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಇತ್ತು. ಅದಕ್ಕೋಸ್ಕರ ಅವರು ಹೇಳ್ತಿದ್ದಾರೆ ವಿನ ಬೇರೆ ಅರ್ಥವನ್ನು ಕೊಡಿಸಿದೆ.